ನಮಗೊಂಚೂರು ಪರವಾಗಿಲ್ಲ, ಯಾರೋ ಏನೋ ಇದು ಮಾಡ್ತಿರೋದಂತೆ ಹೇಳಿದ್ದಾರೆ ಸ್ವಾಮೀಜಿ, ಅದನ್ನು ಪರಿಹಾರ ಮಾಡೋದಕ್ಕೆ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ನಮ್ಗೆ ಅನ್ನಿಸ್ತಾ ಇದೆ ಒಂಚೂರು ಪರವಾಗಿಲ್ಲ ನಮಗೂ. ನಾವು ಇಲ್ಲಿ ಬಂದ ಮೇಲೆ ಭಾಳ ಚೆನ್ನಾಗಾಯ್ತು. 3-4 ತಾವು ಇಕ್ಕಿದ್ರು, ಸ್ವಾಮಿಯರಿಗೆ ಬಂದು ಕಿತ್ತಾಕಿ ನಮಗೆ ಒಳ್ಳೇದು ಮಾಡಿ ಬಂದರು. ಅಲ್ಲಿಂದ ಈಚೆ ನಾವಿಲ್ಲಿ ಚೆನ್ನಾಗಿ ನಡ್ಕೊತಾ ಇದ್ವಿ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ, ಜಗದಾಂಬಿಕೆ ಬರಂತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ 300 ವರ್ಷಗಳ ಇತಿಹಾಸ ಇರುವ ಶ್ರೀಚಕ್ರ ಚೌಡೇಶ್ವರಿ ದೇವಸ್ಥಾನ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ, ಜಗದಾಂಬಿಕೆ ಬರಂತೆ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಸೂಲಿಬೆಲೆ ಹೋಬಳಿ, ನಗರೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 35 ಕಿಲೋಮೀಟರ್ ಸಮೀಪದಲ್ಲಿದೆ. ಬೆಂಗಳೂರು ಕೆಂಪೇಗೌಡ ಲೇಔಟಿಂದ ಬಂದಿರೋದು, ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು. ಇದು 3ನೇ ಸತಿ ಬಂದಿರೋದು. ಹೋಮಕ್ಕೆ ಮಾತ್ರ ಫಸ್ಟ್ ಸತಿ, ಪೂಜೆಗೆ 2 ಸತಿ ಬಂದಿದ್ದೀನಿ. ನಮಗೂ ಪರಿಹಾರ ಆಗಲಿ ಅಂತ ಬಂದಿದ್ದೀವಿ. ತುಂಬ ಕಷ್ಟದಲ್ಲಿದ್ದೀವಿ, ಬಂದಿದ್ದೀವಿ. ಒಂಚೂರು ಪರವಾಗಿಲ್ಲ ನಮಗೂ. ಇನ್ನು 3 ಅಮಾವಾಸ್ಯೆಗೆ ಬರಬೇಕು ಅಂತಿದ್ದೀವಿ. ಹೀಗೆ ಫಸ್ಟ್ ಬಂದಿರೋದು, ಆದರೆ ಒಂಚೂರು ಪರವಾಗಿಲ್ಲ. ಸ್ವಾಮೀಜಿ ಏನೋ ಒಂದು ಪೂಜೆಗೆ ಹೇಳಿದ್ದಾರೆ, ಅದು ಮಾಡಿಸಿ ಪರಿಹಾರ ಆಗುತ್ತೆ ಅಂದಿದ್ದಾರೆ. ಆದರೆ ಅದು ಮಾಡಿಸ್ಬೇಕು ಅಂತಿದ್ದೀವಿ. ಮಾಡಿಸಿ ಅಮ್ಮನಿಗೆ ಇದು ಮಾಡ್ತೀವಿ. ನಂಬಿಕೆ ಇದೆ ತಾಯಿ ಮೇಲೆ. ಮನ್ಸಿಗೆ ಸ್ವಲ್ಪ ಅನ್ನಿಸ್ತಾ ಐತೆ, ಮನಸ್ಸಿಗೆ ನಂಬಿಕೆ ಇದೆ. ನಮಗೊಂಚೂರು ಪರವಾಗಿಲ್ಲ, ಯಾರೋ ಏನೋ ಇದು ಮಾಡ್ತಿರೋದಂತೆ ಹೇಳಿದ್ದಾರೆ ಸ್ವಾಮೀಜಿ, ಅದನ್ನು ಪರಿಹಾರ ಮಾಡೋದಕ್ಕೆ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ನಮ್ಗೆ ಅನ್ನಿಸ್ತಾ ಇದೆ. ನನ್ನ ಹೆಸರು ಚರಣ್ ಅಂತ. ನಾನು ಬೆಂಗಳೂರು ಕೆಂಪೇಗೌಡ ಲೇಔಟಿಂದ ಬಂದಿರೋದು. ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ತುಂಬ ಕಷ್ಟದಲ್ಲಿದ್ದರು. ಹಂಗಾಗಿ ಯೂಟ್ಯೂಬಲ್ಲಿ ನೋಡಿಕೊಂಡು ಈ ದೇವಸ್ಥಾನಕ್ಕೆ ಬಂದು ಅಮ್ಮನ ಹತ್ರ ಬೇಡ್ಕೊಂಡಿದ್ದೀವಿ ಒಳ್ಳೇದಾಗಬೇಕು ಅಂತ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಅಂತ ಕೇಳ್ಕೊಂಡಿದ್ದೀವಿ. ನೆಮ್ಮದಿ ಇದೆ, ಒಂದು ಸ್ವಲ್ಪ ನಂಬಿ ಬಂದಿದ್ದೀವಿ. ಅಮ್ಮ ಕೈ ಕೊಡಲ್ಲ ಅಂತ ನಂಬ್ತಾ ಇದ್ದೀನಿ ಅಷ್ಟೇ. ಶಕ್ತಿ ಇದೆ. ನಾವು ಇಲ್ಲಿ ಬಂದ ಮೇಲೆ ಭಾಳ ಚೆನ್ನಾಗಾಯ್ತು. 3-4 ತಾವು ಇಕ್ಕಿದ್ರು, ಸ್ವಾಮಿಯರಿಗೆ ಬಂದು ಕಿತ್ತಾಕಿ ನಮಗೆ ಒಳ್ಳೇದು ಮಾಡಿ ಬಂದರು. ಅಲ್ಲಿಂದ ಈಚೆ ನಾವಿಲ್ಲಿ ಚೆನ್ನಾಗಿ ನಡ್ಕೊತಾ ಇದ್ವಿ. ನಡ್ಕೊಂಡ ಮೇಲೆ ನಮ್ಗೆ ಒಳ್ಳೇದಾಗಿದೆ. 15 ದಿನಕ್ಕೊಂದು ಸತಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೀ. ನನ್ನ ಹೆಸರು ಶಶಿಕುಮಾರ್ ಅಂತ. ನಮ್ಮ ತಾಯಿಗೆ ಸ್ವಲ್ಪ ಹುಷಾರಿಲ್ದಿರ ಆಗೋಗಿತ್ತು. ಹಿಂಗೆ ಮಾಟ ಮಂತ್ರ ಆ ಥರ ಎಲ್ಲ ಮಾಡ್ತಾಯಿದ್ರು. ನನಗೆ ಯಾರೋ ಹಿಂಗೆ ಪರಿಚಯ ಆಗಿ ಈ ಥರ ದೇವಸ್ಥಾನದ ಬಗ್ಗೆ, ಪವಾಡದ ಬಗ್ಗೆ ಹೇಳಿದ್ರು. ನಾನು ಇಲ್ಲಿ ಬಂದು 6 ತಿಂಗಳಿಂದ ಬರ್ತಾಯಿದ್ದೀನಿ. ಬಂದಿದ್ದು 1.5 ತಿಂಗಳಿಗೆ ತಾಯಿ ನಮಗೆ ಅನುಗ್ರಹದಿಂದ ಒಳ್ಳೇದು ಮಾಡಿದ್ದಾರೆ. ನಮ್ಮೂರು ಬಂದು ಬೆಣಗಾನಹಳ್ಳಿ. ಬೆಣಗಾನಹಳ್ಳಿ ಅಂದರೆ ಹಿಂಗನ್ನು ನಾವು ಅಲ್ಲಿ ಮೊಬೈಲಲ್ಲಿ ನೋಡಿದ್ಮೇಲೆ ಆವಾಗ ದೇವಸ್ಥಾನದಲ್ಲಿ ಆವಾಗ ಅಡ್ರೆಸ್ಸು ನೋಡಿಕೊಂಡು ನಾವು ಬಂದ್ರಿ ಸೂಲಿಬೆಲೆಯಿಂದ. ಆಮೇಲೆ ಈ ಆಟೋಲ್ಲಿ ಬಂದ್ರಿ ನಾವು. ಆಟೋಲ್ ಮೇಲೆ ಆಮೇಲೆ ದೇವಸ್ಥಾನ ನೋಡಿದ್ಮೇಲೆ 1 ವಾರ ಬಂದಮೇಲೆ ನಮಗೆ ಸ್ವಲ್ಪ ಮೈಕ ನೋವು, ಅದು ನೋವು, ಇದು ನೋವು ಎಲ್ಲ ಹೇಳಿದ್ರು. ಆಮೇಲೆ ನಮಗೆ ಹಿಂಗಿದೆ ಅಂತೆಲ್ಲ ಹೇಳಿದ್ರು.
ಆಮೇಲೆ ತಿರುಗಿ ಸೋಮವಾರ ಮಂಗಳವಾರ ಬಂದ್ರಿ, ಆಮೇಲೆ ಶುಕ್ರವಾರ ಬಂದ್ರಿ, ಆಮೇಲೆ ಭಾನುವಾರ ಬಂದ್ರಿ. ಆಮೇಲೆ ಒಂದಕ್ಕೆ ಎಲ್ಲ ನಮ್ಗೆ ಸ್ವಲ್ಪ ಸಮಾಧಾನ ಬಂತು, ನಮಗೆ ಆರೋಗ್ಯ ಸ್ವಲ್ಪ ಎಲ್ಲ ಚೆನ್ನಾಗಿದ್ರಿ. ಆಮೇಲೆ ಮನೆಯಲ್ಲೇ ಅಷ್ಟು ಕುಟುಂಬ ಎಲ್ಲ ಹಿಂಗೆ ಸ್ವಲ್ಪ ತೊಂದರೆ ಆಗಿತ್ತು. ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿದ್ದೀರಿ. ಆಮೇಲೆ ಹಿಂಗನೋ ಜಮೀನ್ದು ಕೇಸು, ಅದು ಕೇಸು ಇದು ಕೇಸು ಎಲ್ಲ ಇರುತ್ತೆ. ಆಮೇಲೆ ಇಲ್ಲಿ ಬಂದಮೇಲೆ ಹೋಮ ಅದು ಇದು ಇರುತ್ತೆ. ಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಕೇಸು ಸ್ವಲ್ಪ ಎಂಡಿಂಗ್ ಬಂದಿದೆ. ಆಮೇಲೆ ಹಿಂಗನು ಅವರು ಇವರು ಏನೇನೋ ಹೇಳ್ತಾಯಿದ್ರು, ನಾವು ಅದೆಲ್ಲ ಕೇಳೋಕ್ಕಾಗಿಲ್ಲ. ದೇವಸ್ಥಾನಕ್ಕೆ ಬಂದಮೇಲೆ ನಮಗೂ ಸಮಾಧಾನ ಆಯಿತು, ಮನೆಯಲ್ಲಿ ಸಮಾಧಾನ ಆಯಿತು. ಆಮೇಲೆ ಕುಟುಂಬ ಎಲ್ಲ ಚೆನ್ನಾಗಿದ್ದಾರೆ. ಬರ್ತಾ ಇವಾಗೂ ನಾವು ದೇವಸ್ಥಾನ ಬರ್ತಾನೇ ಇದ್ದೀವಿ. ಆರೋಗ್ಯ ಸೌಖ್ಯ ಎಲ್ಲ ಚೆನ್ನಾಗಿದ್ದೀರಿ. ನಾವು ಈಗ ಮನೆಯಲ್ಲಿ ತೊಂದರೆ ಆಗ್ತಾಯಿತ್ತು, ಇವಾಗೂ ಮನೆಯಲ್ಲಿ ಸ್ವಲ್ಪ ಇವಾಗ ಆರಾಮಾಗಿದ್ದೀರಿ. ಆಮೇಲೆ ಈ ಕೇಸು ಅದೆಲ್ಲ ಒಂದೊಂದು ಕೆಲಸ ಆಗ್ತಾಯಿದೆ. ನಾವು ಇವಾಗೂ ಕುಟುಂಬ ಎಲ್ಲ ನಾವು ಚೆನ್ನಾಗಿದ್ದೀರಿ. ಕೇಸು ಒಂದೊಂದು ಆಗ್ತಾಯಿದೆ. ಇನ್ನು 2 ಕೇಸು 3 ಕೇಸು ಇದೆ. ಅದಾದಮೇಲೆ ಎಲ್ಲ ನಮಗೂ ಕುಟುಂಬ ಎಲ್ಲ ಚೆನ್ನಾಗಿರ್ತೀರಿ. ದೇವಸ್ಥಾನಕ್ಕೆ ನಾವು ಸೌಖ್ಯ ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲಿ ಇಲ್ಲಿ ಹೋಗೋ ಬದಲು ದೇವಸ್ಥಾನಗಳಿಗೆ ಬಂದರೆ ನಾವು ಆರೋಗ್ಯ ಚೆನ್ನಾಗಿರ್ತೀರಿ. ಸಂಬಂಧ ಎಲ್ಲ ಒಳ್ಳೆ ತೀರ್ಮಾನ ಚೆನ್ನಾಗಿರುತ್ತೆ. ಅವರು ಕುಟುಂಬ ಹೇಳಿ ನಮಗೂ ಬೇಜಾರೆ. ಅವ್ರಿಗೆ ಹೋಗೋದು ಇಲ್ಲೋಗೋದು ನಮಗೇನು ಹೇಳೋಕ್ಕಾಗಲ್ಲ. ದೇವಸ್ಥಾನ ಬಂದರೆ ತೃಪ್ತಿ ಇರ್ತೀರಿ, ನಾವು ಆರಾಮಾಗಿರ್ತೀರಿ, ಮನೆಯಲ್ಲಿ ಕುಟುಂಬ ಚೆನ್ನಾಗಿರ್ತೀರಿ, ಆರೋಗ್ಯ ಒಳ್ಳೆ ಸೌಖ್ಯ ಚೆನ್ನಾಗಿರ್ತದೆ. ದೇವಸ್ಥಾನ ಒಳ್ಳೆ ಸಂಪತ್ತು, ಮನುಷ್ಯನಿಗೂ ತೃಪ್ತಿ ಇರುತ್ತೆ. ಆಮೇಲೆ ಇವ್ರಿಗೆ ಅಲ್ಲಿ ಅವ್ರ ಹತ್ರ ಇವ್ರಿಗೆ ಹೋಗ್ಬೇಕು ಬನ್ನಿ, ಇವ್ರ ಹತ್ರ ಹೋಗಿ ಒಂದು ಏನಿಗೂ ಸುಖ ಇಲ್ಲ. ಎಲ್ಲರೂ ಹೇಳೋರೆ, ಮಾಡೋರಿಲ್ಲ, ಇನ್ಕನ್ನು ಒಳ್ಳೆ ತೀರೋರಿಲ್ಲ, ಅವ್ರಿಗೆ ಒಂದು ಆರೋಗ್ಯ ಚೆನ್ನಾಗಿರೋಲ್ಲ. ಆಮೇಲೆ ಇನ್ಕನ್ನು 4 ಜನ ಒಂದು ಹೇಳ್ತಾರೆ, ಅಲ್ಲ ಇಲ್ಲಿ ಹಂಗಂತ ಹೇಳ್ತಾರೆ. ಏನಕ್ಕೂ ಚೆನ್ನಾಗಿರೋಲ್ಲ ಮನುಷ್ಯನಿಗೆ. ದೇವಸ್ಥಾನಕ್ಕೆ ಬಂದರೆ ಆರೋಗ್ಯ ಚೆನ್ನಾಗಿರ್ತಾನೆ, ನೆಮ್ಮದಿ ಇರ್ತದೆ, ಒಳ್ಳೆಗೂ ಆಗುತ್ತೆ. ಗುರುಗಳು 1 ವಾರ ಬಂದರೆ ಆಮೇಲೆ 2 ವಾರ ಹೇಳಿದ್ರು, ಆಮೇಲೆ 3 ವಾರ ಆಯಿತು, 4 ವಾರ ಹೇಳಿದ್ಮೇಲೆ ಆವಾಗ ಸಮಾಧಾನ ಆಯಿತು. ಅವರಿಂದ ನಮಗೂ ಆರೋಗ್ಯ ಕುಟುಂಬ ಎಲ್ಲ ಚೆನ್ನಾಗಿದೆ ಸ್ವಾಮಿ. ಬರೋ ಭಕ್ತಿ ಆಗಲಿಲ್ಲ, ಅವ್ರವ್ರಿಗೂ ಉಕ್ತಿ ಹಿಂಗನು ಅವ್ರವ್ರು ಚೆನ್ನಾಗಿದ್ರೆ ಅವರು ಬಂದು ಹೇಳ್ತಾರೆ ಸ್ವಾಮಿ, ಇಂಥ ಕಡೆ ಬಂದಿದ್ದೀರಾ, ಈ ಕಡೆ ಬಂದಿದ್ದೀರಾ, ಎಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಸ್ವಾಮಿ. ನನ್ನ ಹೆಸರು ಮಲ್ಲಿಕಾರ್ಜುನ ರೆಡ್ಡಿ, ಬಸಾಪುರ ಅಂತ ವಿಲೇಜು, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಇದು ನಮ್ಮ ಜಮೀನು, ನಮ್ಮ ತಂದೆ ಜಮೀನು ಒಂದು 16, 20, 30 ವರ್ಷದಿಂದ ತೊಗೊಂಡಿದ್ರು ಜಮೀನು. ಆ ಜಮೀನಿನಿಂದ ನಾವು ಏನು ಕೆಲಸ ಮಾಡಿದ್ರು ಕೂಡ ಏನು ತೊಂದರೆ ಆಗ್ತಾಯಿತ್ತು, ಏನು ಬೆಳೆ ಬರ್ತಾ ಇದ್ದಿಲ್ಲ. ಯಾಕೆ ಈ ಬೆಳೆ ಯಾಕೆ ಬರ್ತಾಯಿಲ್ಲ, ಏನು ಸಮಸ್ಯೆ ಆಗಿರ್ಬೋದು ಅಂತೇಳಿ ನಾನು ಎಲ್ಲ ಕಡೆ ಹೋಗಿ ಎಲ್ಲದೂ ಕೇಳ್ಕೊಂಡು ಬಂದು ಪರಿಹಾರ ಕೇಳ್ಕೊಂಡ್ರು ಕೂಡ ತಾತ್ಕಾಲಿಕವಾಗಿ ಅಷ್ಟು ಮಾಡಿಕೊಟ್ಟಿದ್ರು. ಈಗ ಅದು ನನಗೆ ದೊಡ್ಡ ಸಮಸ್ಯೆ ಆಗಿಬಿಡ್ತು. ಯಾಕೆ ಇದು ಇನ್ನೂ ಬರ್ತಲ್ಲ ನನಗೆ, ನಾನು 5-6 ಲಕ್ಷ ಬಂಡವಾಳ ಹಾಕಿದ್ರು ಕೂಡ ನನಗೆ 1 ರೂಪಾಯಿ ಬರ್ತಾ ಇಲ್ಲಲ್ಲ, ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೆ ನಾನು. ಆವಾಗ ಒಂದು ದಿನ ಇದೆಲ್ಲ ದೊಡ್ಡ ದೇವಸ್ಥಾನಗಳೆಲ್ಲ ಹೋಗಿ ಬಂದರೂ ಕೂಡ ಆಗಿಲ್ಲ. ತಿರ್ಗಾ ಚಿಗಂದೂರಿಗೆ ಹೋಗಿ ಬಂದ್ವಿ, ತಿರ್ಗಿ ಆಮೇಲೆ ಕಲ್ಲೂರು ಮುಖಾಂಬಕ್ಕೆ ಹೋಗಿದ್ವಿ. ಅವರೆಲ್ಲ ಆಸ್ವಾದನೆ ಕೊಟ್ಟರು ಅಷ್ಟೇ ಹೊರತು ನಮಗೆ ಪರಿಹಾರ ಅಂತೂ ಮಾಡಿಕೊಳ್ಳಿಲ್ಲ. ಆವಾಗ ಒಂದಿನ ನನಗೆ ಸ್ವಲ್ಪ ಭಾರಿ ಹಿಂಸೆ ಆಗ್ಬಿಡ್ತು. ಎಲ್ಲಿದ್ದಾರೆ ದೇವರು, ಎಲ್ಲಿದ್ದಾರೆ, ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾಯಿದ್ದಾರೆ, ನಾವು ಏನು ಮಾಡಿದ್ದೀವಿ, ಪಾಪ ಮಾಡಿದ್ವಿ, ನಮ್ಮ ತಂದೆಯವರು ಏನು ಮೋಸ ಮಾಡಿ ಯಾಕೆ ತೊಗೊಂಡಿದ್ದಾರೆ ಜಮೀನು, ಯಾವುದರಿಂದ ನಾನು ಸಮಸ್ಯೆ ಕಂಡುಹಿಡ್ಕೋಬೇಕು ಅಂತ ನಾನು ಸುಮ್ಮನೆ ಆಲೋಚನೆಯಿಂದ ಒಂದು 2-3 ತಿಂಗಳಿಂದ ಆಲೋಚನೆ ಮಾಡ್ತಾಯಿದ್ದೆ. ಮೊಬೈಲ್ನಲ್ಲಿ ನೋಡ್ಕೊಂತಿದ್ದೆ. ಆವಾಗ ಚಾನಲ್ನಲ್ಲಿ ನೋಡಿದೆ. ಆವಾಗ ನನಗೆ ಅಷ್ಟೊಂದು ಇದಾಗಲಿಲ್ಲ, ನಂಬಿಕೆ ಬರಲಿಲ್ಲ. ಆಮೇಲೆ ಬರ್ತಾ ನನಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ನನಗೆ ಬೆಳಗ್ಗೆ ಮುಂಜಾನೆ ಒಂದು ತಾಯಿ ರೂಪ, ಒಂದು ತಂದೆಯ ರೂಪದಲ್ಲಿ ಬಂದಿದ್ದರಿಂದ ಆವಾಗ ನಾನು ಬೆಳಿಗ್ಗೆ ಸ್ವಾಮಿಯರಿಗೆ ಫೋನ್ ನೋಡಿದೆ. ಅವಾಗ ನೋಡಿದಾಗ ಅವ್ರ ಹೆಸರು ಇತ್ತು, ಅವ್ರ ಅಡ್ರೆಸ್ಸು ಕೊಟ್ಟಿದ್ದರು. ಅದ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದಾಗ ಬಾಪ ನೀವು ಮಂಗಳವಾರ ದಿನ ಬರ್ರಿ, ನಿಮಗೆ ಏನಿದೆ ಸಮಸ್ಯೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಾವು ಮಂಗಳವಾರ ದಿನ ಬಂದಿದ್ದು ಒಂದೇ ವಾರದಲ್ಲೇ ನಮಗೆ ಸಮಸ್ಯೆ 30 ವರ್ಷ ಆಗಿರೋದನ್ನ ಸಮಸ್ಯೆನ ಒಂದೇ ವಾರದಲ್ಲೇ ನಮ್ಮ ಸಮಸ್ಯೆ ಹಿಂಗೈತೆ ಅಂತ ಹೇಳಿದರು. ಆವಾಗಲಿಂದ ನಮಗೆ ಒಂದು ನಿಂಬೆಹಣ್ಣು, ಒಂದು ಕಾಯಿ, ಒಂದು ವಿಭೂತಿ ಉಂಡೆ, ಅದರಲ್ಲಿ ಒಂದು 3 ವಾರದಲ್ಲೇ ನಮಗೆ ಸಮಸ್ಯೆ ಅವನ್ನೇ ತೋರಿಸಿದ್ಲು.
ಹೂವಿನ ಪ್ರಸಾದನೇ ತೋರಿಸಿದ್ಲು, ನಿಂದು ಎಲ್ಲ ಕ್ಲಿಯರ್ ಆಗಿದೆಯಪ್ಪ ಅಂತ. ಆಮೇಲೆ 5-6 ವಾರದಿಂದ ಬಂದಿದ್ದೀನಿ. ಒಂದು ಸ್ವಲ್ಪ ಇನ್ನೊಂದು ಏನೋ ಒಂದು ಐತೆ, ಗುಪ್ತವಾಗೈತೆ, ಅದನ್ನು ನಾನು ಕಂಡುಹಿಡಿಬೇಕಂತಲೇ ತಾಯಿ ಹತ್ರನೇ ಬಂದಿದ್ದೀನಿ. ತಾಯಿನೇ ಕರ್ಕೊಂಡು ಹೋಗ್ಬೇಕಂತ ನೋಡಿದ್ದೀನಿ. ಅದು ಇವಾಗ ಇವತ್ತಿಲ್ಲ ನಾಳೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆ ತಾಯಿ ಅಪ್ಪಣೆ ಕೊಟ್ಟರೆ ಆ ಮುಂದೆ ಏನಾಗುತ್ತೋ ಆ ತಾಯಿ ಆಶೀರ್ವಾದ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಗುರುಗಳು ನಮಗೆ ದೇವರ ಸಮಾನ ಇದ್ದಂಗೆ. ಅವರು ನಮಗೆ ಇಷ್ಟು ಎಲ್ಲ ದೇವಸ್ಥಾನದಲ್ಲಿ ಪೂಜಾರಿಗಳು ಇದ್ದಾರೆ, ಅಷ್ಟು ನಮಗೆ ಇದು ಕೊಟ್ಟಿದ್ದಿಲ್ಲ. ಇವರು ವಿಜಯ ಸ್ವಾಮೀಜಿಯವರು ನಮಗೆ ಒಳ್ಳೆಯ ಮಾಹಿತಿ ಕೊಟ್ಟರು, ಒಳ್ಳೆಯ ನಮಗೆ ಆಶ್ವಾಸನೆ ಕೊಟ್ಟರು. ಹಿಂಗಾಗಿತ್ತಪ್ಪ, ನೀನು ಇದೆಲ್ಲ ಬಗೆಹರಿಸ್ಕೊಂಬ, ನೀನು ಆಮೇಲೆ ನೀನು ಎತ್ತರಕ್ಕೆ ಬೆಳಿತೀಯ ಅಂತ ಹೇಳಿದ್ದಕ್ಕೆ ನಾನು ಅವ್ರನ್ನ ನಂಬಿಕೆ ಇಟ್ಕೊಂಡಿದ್ದೀನಿ. ಆ ನಂಬಿಕೆಯಿಂದ ನಾನು ಸ್ವಾಮೀಜಿಯವ್ರನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅವ್ರು ಬರ್ಬೋದು ಇಲ್ಲಿ, ನಮಗೆ ಏನೇ ಎಷ್ಟೇ ಕಷ್ಟ ಬರಲಿ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೇಕಂತ ನಂಬಿಕೆ ಇಟ್ಕೋಬೇಕು. ನಂಬಿಕೆ ಇದ್ದರೆ ಮಾತ್ರ ಇಲ್ಲಿ ನಮಗೆ ತಾಯಿ ರೂಪ ಸಿಗೋದು. ಅದರಿಂದ ಬಂದು ಒಂದಲ್ಲ ವಾರಲ್ಲ 2-3 ವಾರ ಆದರೂ ನಾವು ನಿಷ್ಠೆಯಿಂದ ಭಕ್ತಿಯಿಂದ ಬಂದು ಇಲ್ಲಿ ಸೇವೆ ಮಾಡಬೇಕು. ಸೇವೆ ಮಾಡಿದು ನಿನ್ನ ಕಷ್ಟ ಏನಿದೆ ಅದನ್ನು ಸಮಸ್ಯೆ ಕೇಳ್ಕೋಬೇಕು, ಬೇರೆ ಸಮಸ್ಯೆನೇ ಕೇಳ್ಕೋಬಾರ್ದು. ನಮ್ಮ ಸಮಸ್ಯೆನೇ, ನಮ್ಮ ಕುಟುಂಬ ಸಮಸ್ಯೆನೇ ಕೇಳ್ಕೋಬೇಕು ಹೊರತು ಬೇರೆ ಸಮಸ್ಯೆ ಕೇಳ್ಕೋಬಾರ್ದು. ನಾವು ನಿಷ್ಠೆಯಿಂದ ಕೇಳ್ಕೊಂಡಿದ್ದೇವೆ, ತಾಯಿ ರೂಪದನ್ನೇ ತೋರಿಸ್ತಾಳೆ. ನಮಗೆ ಇಲ್ಲಿಗೆ ಬಂದ ಮೇಲೆ ನಮ್ಮ 30 ವರ್ಷದಿಂದ ನಾನು ಎಲ್ಲ ದೇವಸ್ಥಾನಗಳು ಸುತ್ತಿದ್ದೀನಿ. ಇಲ್ಲಿ ನಮ್ಮ ಹೆಸರು ಅಂತೋಣಿ ಸ್ವಾಮಿ ಅಂತ. ನಮ್ಮದು ಸ್ಥಳ ಬಂದು ಮದಗಂಡಳ್ಳಿ ತಳಿ ಹತ್ರ. ನಾವಿರೋದು ಇಲ್ಲೇ ಆರ್ ಆರ್ ನಗರ. ಆದರೆ ನಾವು 40 ವರ್ಷ ಆಯಿತು ಈ ಕಡೆಗೆ ಬಂದು. ನಮ್ದು ಯಾವುದು ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಂಗಿ ತಮ್ಮದಿರು ಯಾರೂ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದು ಹೋದ್ಮೇಲೆ ನಮಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಆಯಿತು. ತಿರುಗಿ ನಮ್ಮ ಮಾವಂದು ಒಂದು ಸ್ವಲ್ಪ ಜಮೀನು ವ್ಯವಹಾರಗಳೆಲ್ಲನೂ ಇದಾಗಿತ್ತು. ನಮ್ಮದು ಕೇಸ್ ಹಾಕಿದ್ದೀರಿ, ಈಗ ಹತ್ತಿರದಲ್ಲಿದೆ, ಡೇಟ್ಗಳು ಕೊಟ್ಟಿದ್ದಾರೆ, ಅದೆಲ್ಲ ನೆರವೇರ್ತದೆ. ಇಲ್ಲಿ ಬಂದ ಮೇಲೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ನಮ್ಮ ಮಾವನಿಗೆ ಮೋಸ ಮಾಡಿ ನಮ್ಮ ಚಿಕ್ಕ ಮಾವನೇ ಎಲ್ಲ ಜಮೀನೆಲ್ಲ ಆಸ್ತಿ ಎಲ್ಲ ಬರ್ಸ್ಕೊಂಬಿಟ್ಟಿದ್ದ. ಅದು ಇಲ್ಲಿ ಬಂದು ತಾಯಿ ಹತ್ರ ಒಪ್ಪಿಸಿದ್ದೀನಿ. ತಾಯಿ ಏನು ಮಾಡ್ತಾರೆ ನೋಡಬೇಕು. ತಾಯಿ ಚೆನ್ನಾಗಿ ನಮಗೆಲ್ಲ ಅನುಕೂಲ ಮಾಡ್ತಾಯಿದ್ದಾರೆ. ಅದೇ ಥರ ನಮ್ಗೆ ಅನುಕೂಲ ಆದರೆ ಒಟ್ಟಿನಾಗ ಇಲ್ಲಿ ಬಂದಾದಮೇಲೆ ನಾವು ಎಲ್ಲ ಕೋರಿಕೆಗಳು ನೆರವೇರ್ತಾ ಇದೆ. ಈಗ ಆಲ್ಮೋಸ್ಟ್ 3/4 ಭಾಗ ಕೋರಿಕೆಗಳು ನೆರವೇರಿದೆ. ಇನ್ನೊಂದು 1/4 ಭಾಗ ಕೋರಿಕೆಗಳಿದ್ದಾವೆ. ಎಲ್ಲ ಅಮ್ಮನಿಗೆ ಒಪ್ಪಿಸಿದ್ದೀನಿ. ಈಗ ಮತ್ತೆ ಎಲ್ಲದಕ್ಕೂ ಹೋಮಕುಂಡಕ್ಕೆಲ್ಲ ನಮ್ಮ ಮಾವನ ಕರ್ಕೊಂಬಂದಿದೆ. ಈ ವಾರ ಬರೋಕ್ಕಾಗಿಲ್ಲ, ಅವ್ರು ದೂರ ಇದ್ದರು, ಅದನ್ನು ನಾನೇ ಬಂದಿದ್ದೀನಿ. ಇಲ್ಲೆಲ್ಲ ಬರೋ ಭಕ್ತಾದಿಗಳು ಎಲ್ಲ ಒಳ್ಳೆಯದಾಗುತ್ತೆ ಸ್ವಾಮಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಚಕ್ರ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.